ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜ್ಞಾನ ಇಡೀ ಜಗತ್ತಿಗೆ ಪ್ರೇರಣೆಯಾಗಿದೆ. ಜಗತ್ತಿನಲ್ಲಿಯೇ ಅತ್ಯಂತ ವಿಶಾಲವಾದ ಸಂವಿಧಾನ ನೀಡಿದ ಮಹಾನ್ ನಾಯಕ ಅವರಾಗಿದ್ದಾರೆ ಎಂದು ಸಂಸದ ವಿಶ್ವೇಶ್ವರ ಕಾಗೇರಿ ಹೇಳಿದರು. ಸಿರ್ಸಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಸಿರ್ಸಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿನ ಬಾಪೂಜಿ ನಗರದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಸದರು, ಅಂಬೇಡ್ಕರ್ ಅಂದ್ರೆ ಒಂದು ಶಕ್ತಿ, ಅದೊಂದು ಪ್ರೇರಣೆ, ಅದೊಂದು ಜ್ಞಾನ, ಅದೊಂದು ದಿವ್ಯ ಜ್ಯೋತಿ. ಅವರೊಬ್ಬ ಸಮಾನತೆ ಹರಿಕಾರ. ಅಲ್ಲದೆ ಅಂಬೇಡ್ಕರ್ ಅವರು ಈ ಮೊದಲೇ ಮಹಿಳೆಯರಿಗೆ 33% ಮೀಸಲಾತಿ ನೀಡಿದ್ದ ಸಮತಾವಾದಿ ಮತ್ತು ಅವರೊಬ್ಬ ದೂರದೃಷ್ಟಿ ನಾಯಕರಾಗಿದ್ರು ಹಾಗೂ ರಾಷ್ಟ್ರದ ಉನ್ನತಿಗೆ ಹಗಲಿರುಳು ಶ್ರಮಿಸಿ ಮಹಾನ್ ನಾಯಕರು ಆಗಿದ್ರು. ಅಂಬೇಡ್ಕರ್ ಅವರು ಸರ್ವರನ್ನು ಸಮಾನತೆಯಿಂದ ಕಾಣುವಂತೆ ಜಾತಿಯ ವಿರುದ್ಧ ಹೋರಾಟ ಮಾಡಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟ ಶ್ರೇಷ್ಠ ನಾಯಕರಾಗಿದ್ರು. ಅಂಥವರಿಗೆ ದೆಹಲಿಯಲ್ಲಿ 3 ಅಡಿ 6 ಅಡಿ ಜಾಗ ಸಿಗದೆ ಕಾಲವಾದರು ಎಂದು ಹೇಳಲು ಅತ್ಯಂತ ದುಃಖವಾಗುತ್ತಿದೆ ಎಂದು ಬೇಸರಿಸಿದರು. ಬಹಳ ಹೆಮ್ಮೆಯಿಂದ, ಅಭಿಮಾನದಿಂದ, ಸ್ವಾಭಿಮಾನಪೂರ್ವಕವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಅಂಬೇಡ್ಕರ್ ಅವರ ವಿಚಾರ ಅದು ಸದಾ ಪ್ರಸ್ತುತ ಅನ್ನುವಂಥದ್ದು ಈ ಕಾರ್ಯಕ್ರಮದ ಯಶಸ್ಸು ನಾಡಿನಾದ್ಯಂತ ನಡೀತಾ ಇರೋದ್ರ ಮೂಲಕ ನಾವೆಲ್ಲರೂ ಗುರುತಿಸ್ಬೋದು. ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದರೆ ಅದೇ ಒಂದು ಉಪನ್ಯಾಸ ಆಗುತ್ತೆ. ಉಪನ್ಯಾಸಕರು ಪ್ರತ್ಯೇಕ ಬಂದಿದ್ದಾರೆ. ಹಾಗಾಗಿ ನನ್ನ ಕಾರ್ಯದ ಒತ್ತಡವೂ ಇದೆ. ಆಯಾ ಹಿನ್ನೆಲೆಯಲ್ಲಿ ನಾನು ಕೆಲವು 4 ಮಾತನ್ನು ಹೇಳಿ ಹೊರಡೋದಕ್ಕೆ ಬಯಸ್ತೀನಿ. ಯಾಕೆಂದರೆ ನನ್ನ ವಿದ್ಯಾರ್ಥಿ ಜೀವನದಿಂದ ಪ್ರಾರಂಭಿಸಿ ನಾನು ಅತಿ ಹೆಚ್ಚು ಭಾಷಣ ಮಾಡಿರೋ ವಿಷಯ ಸ್ವಾಮಿ ವಿವೇಕಾನಂದರು ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಅದು ಅಂಬೇಡ್ಕರ್ ಅವರ ಒಂದು ಪ್ರೇರಣೆ, ಅವರ ವಿಚಾರಧಾರೆಯ ಆ ಜ್ಞಾನದ ಸಂಗ್ರಹ, ಅದಕ್ಕೆಲ್ಲ ಮೂಲ ಕಾರಣ. ನಾನು ಹಾಗಾಗಿ ನನ್ನ ಹಳೆಯ ನೆನಪುಗಳನ್ನೆಲ್ಲ ಬರುತ್ತೆ ನನಗೆ ಇಲ್ಲಿ ಬಂದಾಗ. ಯಾಕೆಂದರೆ 83-84ನೇ ಇಸ್ವಿಯಲ್ಲಿ ಭೀಮಣ್ಣ 83-84ನೇ ಇಸ್ವಿಯಲ್ಲಿ ನಾನು ಇಲ್ಲಿ ಸ್ಟೂಡೆಂಟ್ ಲೀಡರ್ ಆಗಿ ಧಾರವಾಡದಿಂದ ಆಗ ತಾನೇ ನಾನು 2 ವರ್ಷ ಇಲ್ಲಿ ಬಂದಿದ್ದೆ. ಲಾ ಮಾಡೋದಕ್ಕೆ 3 ವರ್ಷದ ಲಾ, 1 ವರ್ಷ ಅಲ್ಲಿ ಮಾಡಿದ್ದೆ, 2 ವರ್ಷ ಲಾ ಮಾಡೋದಕ್ಕೆ ಶಿರ್ಸಿ ಬಂದಿದ್ದೆ. ನಮ್ಮ ಜಿಲ್ಲಾ ಇನ್ಚಾರ್ಜ್ ಇದೆ ಶಿರ್ಸಿ ಒಳಗೆ ನಾನು ಮತ್ತು ಶಿರೂರು ಮಾಸ್ಟರ್, ನಮ್ಮ ಶಿರೂರು ಮಾಸ್ಟರ್, ನಾವಿಬ್ಬರೇ ನಮ್ಮ ಬೈಕ್ನಲ್ಲಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ, ಶಿಕ್ಷಣ ಯಾರ ಸ್ವತ್ತು ಅಲ್ಲ, ಶಿಕ್ಷಣ ಸರ್ವರ ಸ್ವತ್ತು. ಅದಕ್ಕಾಗಿ ಎಲ್ಲರೂ ಶಿಕ್ಷಣವಂತರಾಗಬೇಕು. ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು. ಪ್ರತಿಯೊಬ್ಬರು ಶಿಕ್ಷಣವನ್ನ ಕಲಿಯಬೇಕು. ಅಂದಾಗ ಮಾತ್ರ ನಮ್ಮ ದೇಶ ಪ್ರಗತಿಯಾಗಲು ಸಾಧ್ಯ ಎಂದ ಶಾಸಕರು, ಅಂಬೇಡ್ಕರ್ ಅವರು ಉನ್ನತ ಜಾತಿಗಳ ತುಳಿತಕ್ಕೆ ಒಳಗಾಗಿ ಅದರ ವಿರುದ್ಧ ಸಿಡಿದೆದ್ದು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ನಿಟ್ಟಿನಲ್ಲಿ ಜಗತ್ತಿನಲ್ಲಿ ಅತ್ಯಂತ ವಿಸ್ತಾರವಾದ ಸಂವಿಧಾನವನ್ನು ನಮಗೆ ಅರ್ಪಿಸಿದ ಮಹಾನ್ ಚೇತನ. ಈಗಲೂ ಅವರ ಸಂವಿಧಾನದ ಆಶಯದ ಪ್ರಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ವಿಫಲರಾಗಿದ್ದೇವೆ ಎಂಬ ಸಂಶಯ ನಮ್ಮನ್ನು ಕಾಡುತ್ತಿದೆ. ಆದರೆ ಒಂದಂತೂ ಸತ್ಯ, ಸೂರ್ಯಚಂದ್ರ ಇರುವವರೆಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಅಜರಾಮರವಾಗಿ ಉಳಿಯುತ್ತದೆ ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ವರ್ಗದ ಜನರಿಗೆ ಸಮಾನತೆಯ, ಏಕತೆಯ ಬಾಧ್ಯತೆಯನ್ನು ಅಡಿಯಲ್ಲಿ ಏನಾದರೂ ಇದ್ದೀವಿ ಅಂತಂದರೆ ಪ್ರತಿಯೊಬ್ಬರು ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನಪನ್ನು, ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಇಡೀ ದೇಶದ ಜನ ನಾವೇ ನಮ್ಮನ್ನು ಅಂಗೀಕರಿಸಿ ಅದರ ಅಡಿಯಲ್ಲಿ ನಾವಿದ್ದೀವಿ. ಅದನ್ನು ಆ ಗೌರವಪೂರ್ವಕವಾಗಿ ನಾವೆಲ್ಲರೂ ಕೂಡ ಆಚರಣೆ ಮತ್ತು ಕಾರ್ಯಕ್ಕೆ ತರುವಲ್ಲಿ ಪ್ರತಿಯೊಬ್ಬ ಪ್ರಜೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಅನ್ನೋದನ್ನು ನಾನು ಹೆಮ್ಮೆ ಎಂದು ನಾನು ಹೇಳಕ್ಕೆ ಬಯಸ್ತೀನಿ. ನಾನು ಈ ದೇಶದಲ್ಲಿರ್ತಕ್ಕಂಥ ಅನೇಕ ವರ್ಗವನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಅಖಂಡ ಭಾರತ ದೇಶದಲ್ಲಿ ಯಾವುದೇ ಒಂದು ಸಮಾಜಕ್ಕಾಗಿ ಯಾವ ವ್ಯಕ್ತಿಗತವಾಗಿ ಅವರಿಗೆ ಯಾವುದೇ ರೀತಿಯ ನ್ಯೂನತೆ ಅಥವಾ ಅಪಮಾನಗಳು ಅಥವಾ ಕಾನೂನಿನಿಂದ ಯಾವುದೇ ರೀತಿಯ ತೊಂದರೆಗಳು ಆಗಬಾರದು ದೃಷ್ಟಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನದ ಪುಟಗಳಿದ್ದಾವೋ ಆ ಪುಟಗಳನ್ನ ಸರಿಯಾಗಿ ಅರ್ಥೈಸಿದಾಗ ಅವರ ಸರಿಯಾಗಿ ಕಾರ್ಯಕ್ಕೆ
ಕಾರ್ಯದಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನವನ್ನು ಪಟ್ಟು ಕೂಡ ಎಲ್ಲೋ ಒಂದು ಕಡೆ ನಾವು ಸಮಾಜದ ಬದುಕಿನಲ್ಲಿ ಒಂದು ಸ್ವಲ್ಪ ಏರುಪೇರನ್ನ ಮಾಡ್ತಾ ಇದ್ದೀನಿ ನಾನು. ಈ ಸಂದರ್ಭದಲ್ಲಿ ಎಸಿ ಚಂದ್ರಶೇಖರ, ಆರ್ಜಿ ತಹಶೀಲ್ದಾರ್ ಪುಟ್ಟರಾಜುಗೌಡ, ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್, ಡಿಡಿಪಿಐ ಡಿಆರ್ ನಾಯ್ಕ್, ಡಿವೈಎಸ್ಪಿ ಗೀತಾ ಪಾಟೀಲ್, ಶೈಲೇಶ್ ಗಾಂಧಿ, ಬಸವರಾಜ ದೊಡ್ಮನಿ, ದೀಪಾ ತಳವಾರ್, ವಿನಾಯಕ ಸಿ ನಾಯ್ಕ್, ಸುಭಾಷ್ ಕಾನಡೆ, ಅರ್ಜುನ್ ಮಿಂಟಿ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಹಾಗೂ ಇಲಾಖೆ ಅಧಿಕಾರಿಗಳು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.